ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಬಳಿಕ ಚನ್ನಪಟ್ಟಣಕ್ಕೆ ಬರ್ತಿದ್ದಂತಹ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದೆ. ಪ್ರವಾಸಿಗರ ಇಳಿಮುಖದಿಂದ ಚನ್ನಪಟ್ಟಣ ಬೊಂಬೆ ಉದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ. ಹಾಗಾದ್ರೆ ಏನದು ಪ್ಲಾನ್ ಅಂತೀರಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚನ್ನಪಟ್ಟಣ ಬೊಂಬೆ ಉದ್ಯಮಕ್ಕೆ ಮರುಜೀವ. ಟಾಯ್ಸ್ ಪಾರ್ಕ್ ನಿರ್ಮಾಣಕ್ಕೆ ಮುಂದಾದ ಕೇಂದ್ರ ಸರ್ಕಾರ. ಎಕ್ಸ್‌ಪ್ರೆಸ್ ವೇ ಕಾರಿಡಾರ್ನಲ್ಲಿ ಬೃಹತ್ ಟಾಯ್ಸ್ ಪಾರ್ಕ್. ಬೆಂಗಳೂರು ಗ್ರಾಮಾಂತರ ಸಂಸದರ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದನೆ. ಹೌದು, ಚನ್ನಪಟ್ಟಣದ ಬೊಂಬೆಗಳಿಗೆ ಐತಿಹಾಸಿಕ ಹಿನ್ನೆಲೆ ಇದೆ. ಚನ್ನಪಟ್ಟಣ ಬೊಂಬೆಗಳ ನಾಡು ಎಂದೇ ಪ್ರಸಿದ್ಧವಾಗಿದೆ. ಸಾವಿರಾರು ಕುಟುಂಬಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಬೊಂಬೆ ಉದ್ಯಮದ ಮೇಲೆ ಅವಲಂಬಿತವಾಗಿವೆ. ಆದರೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ನಿರ್ಮಾಣದ ನಂತರ ಚನ್ನಪಟ್ಟಣ ನಗರಕ್ಕೆ ಆಗಮಿಸುವ ಪ್ರಯಾಣಿಸುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಇದರಿಂದಾಗಿ ಈ ಉದ್ಯಮದ ಮೇಲೆ ಅವಲಂಬಿತರಾಗಿರುವವರ ಸ್ಥಿತಿ ಶೋಚನೀಯವಾಗಿದೆ. ಇದೀಗ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಟಾಯ್ಸ್ ಪಾರ್ಕ್ ನಿರ್ಮಾಣ ಮಾಡಿ ಬೊಂಬೆ ಮಾರಾಟಕ್ಕೆ ಅವಕಾಶ ನೀಡ್ತಿರೋದು ಬೊಂಬೆ ಉದ್ಯಮಕ್ಕೆ ಮರುಜೀವ ನೀಡಿದಂತಾಗಿದೆ. ಕೊರೋನಾ ಸಮಯದಲ್ಲಿ 50% ನೆಲ ಕಚ್ಚಿದ್ದ ಬೊಂಬೆ ಉದ್ಯಮ ಎಕ್ಸ್‌ಪ್ರೆಸ್ ಹೈವೇ ಆದ ಬಳಿಕ ಸಂಪೂರ್ಣ ಕುಸಿತ ಕಂಡಿತ್ತು. ಹಳೆ ಹೆದ್ದಾರಿಯಲ್ಲಿ ವಾಹನ ಸಂಚಾರ ವಿರಳವಾದ ಬಳಿಕ ಬೊಂಬೆ ಉತ್ಪಾದನೆ ಹಾಗೂ ಮಾರಾಟದ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ಸದ್ಯ ಹಳೆ ಹೆದ್ದಾರಿಯಲ್ಲಿ ಬೊಂಬೆಗಳ ಮಾರಾಟ ಮಾಡಿ ಜೀವನ ಮಾಡ್ತಿರೋ ಬೊಂಬೆ ವರ್ತಕರು ಗ್ರಾಹಕರಿಲ್ಲದೆ ಬೊಂಬೆ ಅಂಗಡಿಗಳನ್ನ ಉಳಿಸಿಕೊಳ್ಳಲು ಪರದಾಡುತ್ತಿದ್ದಾರೆ. ಹಳೆ ರೋಡ್ ಇದ್ದಾಗ, ಮೈಸೂರು ಬೆಂಗಳೂರು ರೋಡ್ ಇದ್ದಾಗ ನಮಗೆ ಒಳ್ಳೆ ವ್ಯಾಪಾರ ಆಯ್ತಾಯಿತ್ತು. ಇವಾಗ ಹೊಸ ರೋಡ್ ಆದಮೇಲೆ ನಮ್ಮದು ವ್ಯಾಪಾರ 30% ನಮಗೆ ವ್ಯಾಪಾರ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಇಲ್ಲಿ ನಮ್ಮ ಸಂಬಳ ಕೊಡೋಕ್ಕೂ ನಮ್ಗೆ ಆಗ್ತಾ ಇಲ್ಲ. ಬಾಡಿಗೆ ಬಂಕ ಮತ್ತೊಂದು ಸಂಬಳ ಕೊಡೋಕ್ಕೂ ಆಗ್ತಾ ಇಲ್ಲ. ಹೈವೇ ರೋಡ್ನಲ್ಲಿ ಒಂದು ಅಂಗಡಿಗಳು ಮಾಳಿಗೆಗಳು ಮಾಡಿದ್ರೆ ನಮ್ಮ ಚನ್ನಪಟ್ಟಣದ ಕಟ್ಟಿಗೆ ಇದು ಸುಮಾರು ನಮಗೆಲ್ಲ ಅಂಗಡಿ ಮಾಡಿಕೊಟ್ರೆ ನಮಗೆ ಉನ್ನತವಾಗಿ ವ್ಯಾಪಾರ ಮಾಡಿ ಎಲ್ಲ ಒಂದು ಬದುಕಕ್ಕೂ ಒಂದು ಕಾರಣ ಒಂದು ಆಗ್ತದೆ. ಅಲ್ಲಿ ರೋಡ್ ಆದಮೇಲೆ ಇಲ್ಲಿ ವೆಹಿಕಲ್ಸ್ಗಳು ಬರ್ತಾ ಇಲ್ಲ. ವೆಹಿಕಲ್ ಬರೋದ್ರಿಂದ ನಮಗೆ ವ್ಯಾಪಾರಗಳೇ ನಮಗೆ ಉನ್ನತವಾಗಿ ನಡೀತಾ ಇಲ್ಲ. ಇನ್ನು ಬೊಂಬೆ ಉದ್ಯಮದ ಪುನಶ್ಚೇತನ ಕುರಿತು ದೆಹಲಿಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಭೇಟಿಯಾಗಿ ಈ ಬಗ್ಗೆ ಮನವಿ ಸಲ್ಲಿಸಿದ್ದರು. ಎಕ್ಸ್‌ಪ್ರೆಸ್ ಹೈವೇ ಪಕ್ಕದಲ್ಲಿ ಬೊಂಬೆ ಮಾರಾಟಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಸದ್ಯ ಸಂಸದರ ಮನವಿಗೆ ನಿತಿನ್ ಗಡ್ಕರಿ ಸ್ಪಂದಿಸಿದ್ದು ಶೀಘ್ರದಲ್ಲೇ ಟಾಯ್ಸ್ ಪಾರ್ಕ್ ನಿರ್ಮಾಣಕ್ಕೆ ಸ್ಥಳ ಗುರುತು ಮಾಡುವ ಭರವಸೆ ನೀಡಿದ್ದಾರೆ. ಚನ್ನಪಟ್ಟಣ ಅದನ್ನು ನಾವು ಬೊಂಬೆ ನಾಡು ಅಂತಲೇ ಕರಿತೀವಿ. ಹೊಸ ಎಕ್ಸ್‌ಪ್ರೆಸ್ ಹೈವೇಸ್ ಬಂದಿರೋದ್ರಿಂದ ಎಲ್ಲ ಎಕ್ಸ್‌ಪ್ರೆಸ್ ಹೈವೇನಲ್ಲೇ ಹೋಗ್ತಾರೆ. ಅದರಿಂದ ಈ ಬೊಂಬೆ ಸಂಸ್ಕೃತಿಗೇ ಪೆಟ್ಟು ಬೀಳುತ್ತೆ ಮತ್ತು ಬೊಂಬೆ ಮಾರಾಟಗಾರರಿಗೆ ಬದುಕು ಕೂಡ ಕಷ್ಟ ಆಗುತ್ತೆ. ಅದರಿಂದ ಆ ಎಕ್ಸ್‌ಪ್ರೆಸ್ ಹೈವೇಸಲ್ಲೇ ಚನ್ನಪಟ್ಟಣದ ಹತ್ರನೇ ಒಂದು ಟಾಯ್ಸ್ ಪಾರ್ಕ್ ಮಾಡಿದರೆ ಅಲ್ಲಿ ಒಂದು ಜಾಗ ಕೊಟ್ಟು ಈ ಸ್ಟಾಲ್ಗಳನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಅಲ್ಲಿ ಪೆಟ್ರೋಲ್ ಬಂಕು ಬರುತ್ತೆ ಅಥವಾ ಹೋಟೆಲ್ಲು, ಫುಡ್ ಕೋರ್ಟ್ ಎಲ್ಲ, ಆವಾಗ ಅದೇ ಒಂದು ಉದ್ಯಮ ಆಗುತ್ತೆ. ಸೊ ಬಹುಶಃ ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ಮಾಡೋಣ, ಇದು ಒಳ್ಳೆ ಸಲಹೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಬೊಂಬೆ ತಯಾರಿಕೆಯ ಮೇಲೆ ಅವಲಂಬಿತರಾಗಿರುವ ಸಾವಿರಾರು ಜನರಿಗೆ ಟಾಯ್ಸ್ ಪಾರ್ಕ್ ನಿರ್ಮಾಣ ಹೊಸ ಹುರುಪನ್ನ ತುಂಬುತ್ತಿದ್ದು ಬೊಂಬೆಗಳ ನಾಡು ಎಂಬ ಚನ್ನಪಟ್ಟಣದ ಹಿರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿದಂತಾಗುತ್ತದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.